ಮ್ಯಾಮ್, ಈಗ ಒಂದು ವಿಚಾರನ ನೀವು ಪ್ರಸ್ತಾಪ ಮಾಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆ ಸಂದರ್ಭಕ್ಕೆ ಬಂದಾಗ, ಅಂದರೆ 20-30ನೇ ವರ್ಷದ ಸಂದರ್ಭದಲ್ಲಿ, ಅಂದರೆ ಈ ಮದುವೆ ಕನಸುಗಳಾಗಿರ್ಬೋದು ಸಹಜವಾಗಿ ಇರುತ್ತೆ. ಬಟ್ ನಿಮಗೆ ಹೇಗಿತ್ತು ಆ ಸನ್ನಿವೇಶ, ಅದೆಲ್ಲವನ್ನು ಪಾಸ್ ಮಾಡಿ ಈಗ 40ನೇ ವರ್ಷದಲ್ಲಿ ಇಂತಹ ನಿರ್ಧಾರ ಆಗುವಂಥ ಸನ್ನಿವೇಶ ಹೇಗೆ ನಿರ್ಮಾಣ ಆಯಿತು ಅಂತ? 20ನೇ ವರ್ಷದಲ್ಲಿ ಸಹಜ, ಎಲ್ಲರಿಗೂ ಸಹಜವಾಗಿ. ನಮಗೂ ಕನಸುಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಅಷ್ಟೊಂದು ಜನನೂ ಇರ್ತಾರೆ ಹಿಂದೆ ಮದುವೆ ಆಗಲಿಕ್ಕೆ. ಆ್ಯಂಡ್ ದೆನ್ ಆ್ಯಸ್ ಯು ಗ್ರೋ ಓಲ್ಡ್ 30ಸಿಗೆ ಬರ್ತೀವಂತ ಅನ್ಕೊಳ್ಳಿ, 30ನೇ ಹರಿಯದಲ್ಲಿ ಬರ್ತಾ ನಮ್ಮ ಜವಾಬ್ದಾರಿಗಳು ಬೇರೆ ಆಗ್ತಾ ಹೋಗುತ್ತೆ, ನಮ್ಮ ಜೀವನದ ಪ್ರಾಮುಖ್ಯತೆಗಳು ಬೇರೆ ಆಗ್ತಾ ಹೋಗುತ್ತೆ. ನಾವು ಸಂಗಾತಿಯನ್ನು ಯಾವ ಥರದವ್ರು ಬೇಕು ಅಂತ ಪಡಿಬೇಕು ಅನ್ನುವಂತಹ, ಅವರಲ್ಲಿ ನೋಡುವಂತಹ ಗುಣಗಳಾಗಲಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ, ಅದೆಲ್ಲದು ಬದಲಾಗ್ತಾ ಹೋಗ್ಬಿಡತ್ತೆ. And then when it is already 35, you don't have much of a choice left for a woman still today. In my case, I still had, I've been lucky, ಆದರೂ not much of a choice, ಆಯಿತಾ. ಇನ್ನೇನು 40 ಹತ್ತತ್ರ ಬರ್ತಿದೆ ಅಂದರೆ ನನ್ನ ಜೀವನಕ್ಕೆ ನನ್ನನ್ನು ನಾನು ಅಳವಡಿಸ್ಕೊಂಡು ಬಿಟ್ಟಿರ್ತೀನಿ. ನನ್ನದೇ ಒಂದು ಜೀವನ ನಡೀತಾ ಇರುತ್ತೆ, ನನ್ನ ಸುತ್ತಲೇ ಏನೋ ಒಂದಷ್ಟು ನನ್ನ ಪ್ರಪಂಚ ಆಗಲೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಇನ್ನು ಅದರಲ್ಲಿ ಒಂದು ಯಾರೋ ಹೊಸಬ್ರನ್ನ ಕರ್ಕೊಂಡು ಬಂದು, ಹೊರಗಡೆಯಿಂದ ಕರ್ಕೊಂಡು ಬಂದು ಅವ್ರಿಗೆ ಇದಕ್ಕೆ ಪಳಗಿ ನೀವು ಇಲ್ಲಿ ಹೊಂದ್ಕೊಳ್ಳಿ ಅಂತೆಲ್ಲ ಹೇಳುವಾಗ ಅವರಿಗೂ ಹಿಂಸೆ ಆಗತ್ತೆ. ಯಾಕಂದರೆ 30 ದಾಟಿದ ಮೇಲೆ ವಿ ಆರ್ ನಾಟ್ ಫ್ಲೆಕ್ಸಿಬಲ್, ವೆದರ್ ಇಟ್ಸ್ ಅ ಮೇಲ್ ಆರ್ ಅ ಫಿಮೇಲ್, ವಿ ಆರ್ ನಾಟ್ ದಟ್ ಫ್ಲೆಕ್ಸಿಬಲ್. ಕಲಿಕೆ ಇರಬಹುದು, ಏನಾದರೂ ಕಲೀಲಿಕ್ಕಂದ್ರೂ ಅಷ್ಟು ಬೇಗ ನಾವು ಒಪ್ಕೊಳ್ಳೋ ಸ್ಥಿತಿಲೂ ಇರಲ್ಲ ಯಾವುದನ್ನು. ತಕ್ಷಣದಲ್ಲಿ ನಾನು ಒಂದು ಇನ್ನೋಸೆಂಟ್ ಆಗಿ ತಕ್ಷಣ ಮಾಡಿಬಿಡ್ತೀನಿ ಇದನ್ನಂತ ಯಾರೂ ಹೇಳಲ್ಲ. ನೀವೇ ಆಗಲಿ ಚಾನಲಲ್ಲಿ ಯು ವಿಲ್ ಕ್ವೆಶ್ಚನ್ ಬ್ಯಾಕ್. ಯಾಕಂದರೆ ವಿಲ್ ಥಿಂಕ್ ನಾವು 30ಸಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನನಗೊಂದು ಆಗಲೇ ನನಗೆ ಜೀವನದ ಒಂದು ಅರಿವು ಬಂದಿದೆ, ನನಗೊಂದು ಮೆಚುರಿಟಿ ಇದೆ ನನ್ನಲ್ಲಿ. ಆ್ಯಂಡ್ ಐ ವಾಂಟ್ ಟು ಎಸ್ಟಾಬ್ಲಿಷ್ ದಟ್ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ, ಗಂಡಾಗಲಿ ಹೆಣ್ಣಾಗಲಿ. ಅದರಲ್ಲಿ ಸ್ವಲ್ಪ ಆಗ ಕಲಹಗಳು, ಐ ಆಮ್ ಶ್ಯೂರ್ ಇಟ್ ವಿಲ್ ಹ್ಯಾಪನ್. ಆದಮೇಲೆ ಬೇಗ ಅಕ್ಸೆಪ್ಟೆನ್ಸ್ ಬರಲ್ಲ. ಒಂದು 35 ಆದಮೇಲೆ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಲೋ, ಐ ಆಮ್ ಶ್ಯೂರ್, ವೆದರ್ ಇಟ್ಸ್ ಫಾರ್ ಅ ಮ್ಯಾನ್ ಆರ್ ಅ ವುಮನ್. ಆ್ಯಂಡ್ ಫಾರ್ ಅ ವುಮನ್ ನಾನು ಕಲಾವಿದೆಯಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸೂಕ್ಷ್ಮತೆ ಅತಿ ಹೆಚ್ಚಿರುತ್ತೆ. ಯಾಕಂದರೆ ಕಲಾವಿದರಿಗೆ ನಮ್ಮದೇ ಒಂದು ಸ್ಪೇಸ್ ಇರಬೇಕು ಅಂತ ಇರುತ್ತೆ, ನಮಗೊಂದು ಮೆಂಟಲ್ ಸ್ಪೇಸ್ ಬೇಕು ಫಿಸಿಕಲ್ ಸ್ಪೇಸ್ಗಿಂತ. ಈ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮದೇ ಆದಂಥ ಒಂದು ಸ್ನೇಹವರ್ಗ ಇರುತ್ತೆ, ಆ ಸ್ನೇಹವರ್ಗಕ್ಕೂ ಅವ್ರು ಹೊಂದ್ಕೊಳ್ಬೇಕು. ಅವರ ಯಾವ ಕ್ಷೇತ್ರದಿಂದ ಬರ್ತಾರೋ ಅಲ್ಲಿಗೆ ನಾನು ಹೊಂದ್ಕೊಳ್ಳೋಕೆ ತಯಾರಿರಬೇಕು. ಈ ಥರದ್ದೆಲ್ಲ ಸಾಕಷ್ಟು ಕಾಂಪ್ಲಿಕೇಶನ್ಗಳು ಐ ಕುಡ್ ಸಿ ಥ್ರೂ.